ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ವರಲಕ್ಷ್ಮಿ. ಸೊ ನಾನು ಇವಾಗ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಫ್ರೈಡೇ. ಸೊ ಫ್ರೈಡೇ ಆಗಿರೋದ್ರಿಂದ ನಾನು ದೀಪ ಎಲ್ಲ ಹಚ್ಚಿದಾಯಿತು. ಸೊ ಇವಾಗ ರೆಡಿನೂ ಸಹ ಯಾಕಪ್ಪ ರೆಡಿ ಆಗಿದ್ದೀನಿ ಅಂದರೆ ಇವತ್ತು ಒಂದು ಬರ್ಡೇ ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ದೀನಿ. ಅಂದರೆ ಅವರು ಫ್ಯಾಮಿಲಿನೂ ಹಾಕ್ತಾರೆ, ಸೊ ಫ್ರೆಂಡು ಹಾಕ್ತಾರೆ. ಸೊ ಅವ್ರ ಮಗಳದು 3ನೇ ವರ್ಷದ್ದು ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ನನ್ನ ಹಸ್ಬೆಂಡು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಸೊ ನಾವೇ ಹೋಗ್ತಾ ಇದ್ದೀವಿ. ಸೊ ನಾನು ಅಲ್ಲಿಗೆ ಹೋದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗೆಲ್ಲ ನಡೀತು, ಹೇಗೆಲ್ಲ ಸೆಲೆಬ್ರೇಷನ್ ಆಯಿತು ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ, ಆಗಿದ್ರೆ ಹೋಗಿ ಬರೋಣ. ಬಿಟ್ಟು ಸೊ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದಾಳೆ. ನೋಡ್ತಾ ಇರ್ಬೋದು, ಇದು ನಾನು ಮೀಶೋನಲ್ಲಿ ತೊಗೊಂಡಿದ್ದು. ನೋಡಿ, ನಮ್ಮ ಲಾವಿಶ್ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ. ಯಾಕೋ ಆಯಿತು ಬಿಡಮ್ಮ, ಚೆನ್ನಾಗಿ ಬಿಡ. ಸೊ ನೋಡಿ, ನನ್ನ ಮಗನಿಗೆ ಇವಾಗಲೇ ಮನುಷ್ಯ ಕರ್ಕೊಂಡೋಗ್ಬೇಕಂತೆ. ಸೊ ನಾನು ವೆಯ್ಟ್ ಮಾಡೋಂಗಿಲ್ಲ. ರೆಡಿ ಆಗಿದ ತಕ್ಷಣವೇ ನನ್ನ ಮಗನ್ನ ಫಂಕ್ಷನ್ಗೆ ಕರ್ಕೊಂಡೋಗ್ಬೇಕು. ಇಲ್ಲ ಅಂದರೆ ಈ ಥರ ಅವತಾರ ಮಾಡ್ತಾನೆ, ಒದ್ದಾಡೋದು, ಕೆಳ ಬಿದ್ದೋಗೋದು, ತಲೆ ಡಬ್ ಅಂತ ಏಟ್ ಮಾಡ್ಕೊಳ್ಳೋದು. ಸೊ ನನ್ನ ಮಗನ ತರಲೆಗಳು ಈ ಥರ ಇರುತ್ತೆ. ಸ್ಟ್ಯಾಂಡಪ್ ಅಂಟಿ, ಬಾ ಹೋಗೋಣವಾ? ನಡಿ ಬಾ ಹೋಗೋಣ, ಬಾ. ಲಿಕ್ಕಿ ರೆಡಿನಾ? ಸೊ ಎಲ್ಲರಿಗೂ ಬಾಯ್ ಮಾಡಿಬಿಡು. ಫಂಕ್ಷನಲ್ಲಿ ಸಿಗ್ತೀನಿ ಅಂತ ಹೇಳು. ಹಾಂ ಸರಿ, ಓಕೆ. ನೀವು ರೆಡಿನಾ? ಡನ್ನಾ? ನಡಿ, ಗೋ. ನಡೀರಿ, ಹೋಗಿ ಶಪ್ಪಿ ಹಾಕೋಗಿ. ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಸೊ ಇಯರಿಂಗ್ಸು ಔಟ್ಫಿಟ್ ಇದೆ. ಸೊ ನೋಡಿ, ಇವರೇ ಹ್ಯಾಪಿ ಬರ್ಡೇ ಗರ್ಲ್ ಸುರಕ್ಷಾ ಅಂತ ಹೇಳಿ 3ನೇ ವರ್ಷದ ಬರ್ಡೇನ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಹ್ಯಾಪಿ ಬರ್ಡೇ ಸುರಕ್ಷಾ. ಸೊ ಸಿಂಪಲ್ಲಾಗಿ ಮಾಡಿದ್ದಾರೆ. ಸೊ ಯಾರನ್ನೇ ಜಾಸ್ತಿ ಇನ್ವೈಟ್ ಮಾಡಿಲ್ಲ, ಸ್ವಲ್ಪ ಫ್ರೆಂಡ್ಸ್ನ ಮಾತ್ರ ಇನ್ವೈಟ್ ಮಾಡಿದ್ದಾರೆ ಅಷ್ಟೇ. ಸಿಂಪಲ್ಲಾಗಿ ಅವ್ರ ಮನೆಯಲ್ಲೇ ಕೇಕ್ ಕಟ್ಟಿಂಗ್ ಮಾಡಿಕೊಂಡು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಸಿಂಪಲ್ಲಾಗಿ ಆದರೂ ನಮಗೆ ಅದು ಶೋ ತುಂಬಾ ಚೆನ್ನಾಗಿತ್ತು. ಬಟ್ ಇವಾಗ ನನ್ನ ಮಗಳೂ ಸಹ ಬಲೂನಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಬಲೂನು ಜಾಸ್ತಿ ಮಕ್ಕಳಿಗೆ ಕೊಡೋದು ಒಳ್ಳೇದಲ್ಲ ಅಂತೇಳಿ 2 ಬಲೂನ್ ತಂದಿದ್ದು. ಸೊ ಮಕ್ಳಿಗೆ ಜಾಸ್ತಿ ಬಲೂನ್ಸ್ ಕೊಡೋದ್ರಿಂದ ತುಂಬಾ ಡೇಂಜರು. ಸೊ ಇವಾಗ ಸೆಲೆಬ್ರೇಷನ್ ಆಗ್ತಾ ಇದೆ. ಹ್ಯಾಪಿ ಬರ್ಡೇ ಟು ಯು ಸುರಕ್ಷಾ.
ಸೊ ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಕೇಕ್ ಎಲ್ಲ ಕಟ್ಟಿಂಗ್ ಎಲ್ಲ ಆದಮೇಲೆ ಎಲ್ಲರಿಗೂ ಕೇಕ್ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು. ಸೊ ತುಂಬ ಎಂಜಾಯ್ ಮಾಡಿದ್ವಿ. ಸೊ ಈಗ ಮಕ್ಕಳೇ ಇದ್ಬಿಟ್ರೆ ಈ ಥರ ಬರ್ಡೇ ಸೆಲೆಬ್ರೇಷನಲ್ಲಿ ಅವ್ರದ್ದೇ ಒಂದು ಎಂಜಾಯ್ಮೆಂಟ್ ಆಗಿರುತ್ತೆ. ಸೊ ಇವಾಗ ಕೇಕ್ ನನಗೆ ಬೇಕು ಅಂತ ಇಲ್ಲಿ ಈ ರೀತಿ ಎಲ್ಲ ಹಠ ಮಾಡ್ತಾಯಿದ್ರು. ಸೊ ಕೇಕ್ ಅಂತ ಅಂದಮೇಲೆ ಮಕ್ಕಳಿಗೆ ಎಲ್ಲರಿಗೂ ಅದು ಫೇವ್ರೆಟ್ ಅಂತಲೇ ಅಲ್ವಾ. ಸೊ ಈ ಥರ ಬರ್ಡೇ ಸೆಲೆಬ್ರೇಷನ್ ಅಂದರೆ ಮಕ್ಕಳಿಗೆ ಫುಲ್ಲು ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಕೇಕು, ಬಲೂನ್ ಶೋ ಈ ಥರ ತುಂಬಾ ಇರುತ್ತಲ್ವಾ. ಸೊ ಫುಲ್ಲು ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಇನ್ನೇನು ಅದೇ ಅಲ್ವಾ ಮೇನು, ಆಟಗಿಂತ ಬಲೂನ್ ಶೋ ಇದೆ ಫನ್ನಿ ಅಂತಲೇ ಹೇಳ್ಬೋದು. ಸೊ ಮತ್ತು ಜ್ಯೂಸ್ ಎಲ್ಲ ಕೊಟ್ಟರು. ಸೊ ಜ್ಯೂಸ್ನೆಲ್ಲ ಕುಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಸಿಂಪಲಾಗಾದರೂ ನಮಗೆ ಜೋರು ಅಂತಲೇ ಅನಿಸ್ತು. ಸೊ ಫುಲ್ ಎಂಜಾಯ್ ಮಾಡಿದ್ವಿ. ಮಕ್ಕಳು ಸಹ ತುಂಬ ಎಂಜಾಯ್ ಮಾಡಿದ್ರು ಕೇಕೆಲ್ಲ ತಿಂದ್ಕೊಂಡು. ಶೋ ತುಂಬ ಎಲ್ಲ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನನ್ನ ಹಸ್ಬೆಂಡು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು. ಸೊ ಲೇಟ್ ಅಂತ ಅಂದರೆ ಸ್ವಲ್ಪ ನಿಯರ್ ಬೈ ಎಲ್ಲೋ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ನೀನು ಹೋಗು ಅಂತ ಹೇಳಿದರು. ಸೊ ದಟ್ ನಾನು ಬಂದೆ. ಆಮೇಲೆ ನನ್ನ ಹಸ್ಬೆಂಡು ಸ್ವಲ್ಪ ಬಂದಿದ್ದು ಲೇಟ್ ಆಯಿತು. ಸೊ ಅಷ್ಟರೊಳಗಡೆ ಎಲ್ಲ ಸೆಲೆಬ್ರೇಷನ್ ಎಲ್ಲ ಆಯಿತು. ಸೊ ನಾನೆಲ್ಲ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಸೊ ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟರೊಳಗಡೆ ನನ್ನ ಹಸ್ಬೆಂಡು ಸಹ ಬಂದರು. ಅವರು ಸಹ ಬಂದು ಊಟ ಮಾಡಿಕೊಂಡು ನಾವು ಹೊರಟ್ವಿ. ಸೊ ಮಕ್ಕಳು ನೀವು ನೋಡ್ತಾ ಇರ್ಬೋದು ಕೇಕೆಲ್ಲ ತಿಂದ್ಕೊಂಡು ಬಲೂನಲ್ಲಿ ತುಂಬಾ ಎಂಜಾಯ್ ಮಾಡ್ತಾಯಿದ್ದಾರೆ. ಸೊ ಬಲೂನ್ ಆದಷ್ಟು ಮಕ್ಕಳಿಗೆ ಈ ಥರ ಬರ್ಡೇ ಸೆಲೆಬ್ರೇಷನ್ಗೆ ನೀವು ಎಲ್ಲೇ ಹೋದ್ರೂ ನಿಮ್ಮ ಮನೆಯಲ್ಲೇ ಮಾಡಿದ್ರೂ ಆದಷ್ಟು ಬಲೂನ್ಸ್ ಎಲ್ಲ ಸೊ ಫಂಕ್ಷನ್ ಆಗಿದ ತಕ್ಷಣ ಆದಷ್ಟು ಹೊರಗಡೆ ಹಾಕಿ. ಯಾಕೆಂತಂದರೆ ಅವರು ಆಟ ಆಡ್ತಾ ಇರ್ತಾರೆ. ಬಲೂನು ಸಡನ್ನಾಗಿ ಹೊಡೆದೋದಾಗ ಗಂಟ್ಲು ಒಳಗಡೆ ಹೋದಾಗ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಇದೆಲ್ಲ ಆಲ್ರೆಡಿ ವೈರಲ್ ಆಗಿದೆ. ವಿಡಿಯೋದಲ್ಲಿ ಮಗುಗೂ ಪ್ರಾಬ್ಲಮ್ ಆಗಿ ಮಗು ಪ್ರಾಣ ಬಿದ್ದಿದೆ ಅಂತಲೂ ಗೊತ್ತಿದೆ. ಸೊ ಅದೊಂದು ಎಚ್ಚರಿಕೆ ಅಂತ ಹೇಳಿ. ಸೊ ನನ್ನ ವಿಡಿಯೋದಲ್ಲಿ ನೋಡ್ರೋ ನಿಮಗೊಂದಷ್ಟು ಐಡಿಯಾ ಬರುತ್ತೆ. ಬಲೂನ್ ತುಂಬ ಡೇಂಜರು. ಮಕ್ಕಳಿಗೆ ಆದಷ್ಟು ಬಲೂನಿಂದ ಅವಾಯ್ಡ್ ಮಾಡಿ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ ಏನು ಗೊತ್ತಾ, ಬಲೂನ್ಸ್ ಅನ್ನೋದು ನಾವು ಮಕ್ಕಳಿಗೆ ತೋರಿಸೋದೇ ಇಲ್ಲ. ಸೊ ಏನಿದ್ರೂ ಅದು ಆಟ ಆಡ್ತಿದ್ದಾಗ ಹೊಡೆದಾಕ್ಬಿಟ್ಟು ನಾವು ಅದನ್ನ ತಕ್ಷಣ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ. ತುಂಬಾ ಡೇಂಜರು ಬಲೂನು. ಸೊ ನಾನು ನಿಮಗೆ ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಆದಷ್ಟು ಇದನ್ನು ಕಂಟ್ರೋಲ್ ಮಾಡಿ. ಸೊ ಮಕ್ಕಳು ಸಹ ಎಂಜಾಯ್ ಮಾಡಿದ್ರು. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬರ್ಡೇ ಸೆಲೆಬ್ರೇಷನ್ ನಿಮಗೂ ಸಹ ಇಷ್ಟ ಆಗಿದೆ, ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಊಟನೂ ತುಂಬಾ ಚೆನ್ನಾಗಿತ್ತು. ನಾನ್ ವೆಜ್ ಮಾಡಿದರು. ರಾಗಿ ಮುದ್ದೆ, ನಾಟಿ ಸಾಂಬಾರು, ಚಿಕನ್ ಫ್ರೈ ತುಂಬ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಮತ್ತು ನಾವು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹಾಗೆ ಕೂತು ಮಾತಾಡಿಕೊಂಡು ನಾವು ಮನೆಗೆ ಹೋದ್ವಿ. ವಿಡಿಯೋನ ಕೊನೆ ತನಕ ವಿಡಿಯೋ ನೋಡಿ ಫ್ರೆಂಡ್ಸ್, ನೀವು ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ ನಮ್ಮ ಕಡೆ ಸೆಲೆಬ್ರೇಷನ್ ಈ ಥರ ಸಿಂಪಲ್ಲಾಗಿ ಇದ್ರೂ ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಇವಾಗಷ್ಟೇ ನನ್ನ ಹಸ್ಬೆಂಡ್ ಬಂದರು. ಸೊ ಅವರು ಊಟ ಮಾಡ್ತಾಯಿದ್ದಾರೆ. ಊಟ ಮಾಡಿಕೊಂಡು ನಾವು ಮನೆಗೆ ಹೋದ್ವಿ. ಸೊ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ಲಿಕ್ಕಾಗಲಿಲ್ಲ. ಸೊ ಮತ್ತೆ ನಾನು ಶನಿವಾರದ ವ್ಲಾಗ್ನ ಶೇರ್ ಮಾಡ್ತಾ ಇರೋದು. ಸೊ ನಮ್ಮದು ನಿಮಗೆ ಗೊತ್ತಿರುತ್ತೆ, ನನ್ನ ವೀಡಿಯೋನ ರೆಗ್ಯುಲರ್ಗೆ ನೋಡೋರಿಗೆ ಗೊತ್ತಿರುತ್ತೆ. ಸೊ ಫ್ರೈಡೇ ಮತ್ತು ಸ್ಯಾಟರ್ಡೆ 2 ದಿನ ನಮ್ಮದು ವಾರ ಆಗಿರುತ್ತೆ. ಸೊ ಫ್ರೈಡೇ ಮಾಡಿರ್ತೀವಿ ಮತ್ತು ಸ್ಯಾಟರ್ಡೆ ಅದೇ ಪೂಜೆ ದೀಪ ಹಚ್ಚಿತೀವಿ. ಸೊ ಅದಾದಮೇಲೆ ಇವತ್ತಿನ ತಿಂಡಿ ಬಂದುಬಿಟ್ಟು ನಾನು ಖಾರ ಪೊಂಗಲ್ ಆ್ಯಂಡ್ ಸ್ವೀಟ್ ಪೊಂಗಲ್ ಮಾಡಿದೆ. ಸೊ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ಸೊ ಸೇಮ್ ಅದು ಯಾವ ಥರ ಅಂದರೆ ಸಿಡಿ ಟೈಪಲ್ಲಿ ಇರುತ್ತಲ್ವ. ಸೊ ಮಕ್ಳಿಗೂ ಸಹ ತುಂಬ ಚೆನ್ನಾಗಿರುತ್ತೆ. ಅವ್ರಿಗೇನಾದರೂ ಶೀತ ಆಗಿದ್ದರೆ ಈ ಥರ ಮಾಡಿಕೊಟ್ರೆ ಸ್ವಲ್ಪ ಆದಷ್ಟು ಕಂಟ್ರೋಲ್ ಆಗುತ್ತೆ. ಮೆಣಸು ಜೀರಿಗೆಲ್ಲ ಹಾಕಿರ್ತೀವಲ್ಲ, ತುಂಬಾ ಕಂಟ್ರೋಲ್ ಆಗಿರುತ್ತೆ. ಸೊ ನನ್ನ ಮಗನಂತ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ. ಪೂಜೆ ಮಾಡಿದಾಗೆಲ್ಲ ನಾನು ಆದಷ್ಟು ಅವ್ರನ್ನ ಅವಾಯ್ಡ್ ಮಾಡಬೇಕು. ಯಾಕೆಂತ ಅಂದರೆ ನೋಡ್ಕೊಳ್ತಾನೆ ಇರಬೇಕು. ಮಂಗಳಾರತಿ ತಟ್ಟೆ ಮುಟ್ಟೋದು, ಗಂಧದ ಕಡ್ಡಿ ಮುಟ್ಟೋದು ಈ ರೀತಿ ಎಲ್ಲ ಮಾಡ್ತಾನೆ, ತುಂಬ ಚೇಷ್ಟೆ ಮಾಡ್ತಾನೆ. ಸೊ ಇವಾಗ ನಾನು ಪೂಜೆ ಎಲ್ಲ ಆದಮೇಲೆ ಎಲ್ಲ ಆಲ್ರೆಡಿ ಟಿಫನ್ ಎಲ್ಲ ರೆಡಿ ಮಾಡಿದ್ದೆ. ನನ್ನ ಹಸ್ಬೆಂಡು ಸಹ ಪೂಜೆ ಎಲ್ಲ ಮಾಡಿದ್ರು. ಇವಾಗ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಟಿಫನ್ ಮಾಡ್ತೀವಿ. ಸೊ ತುಂಬಾ ಹೀಟ್ ಆಗಿತ್ತು ಅಂತ ಹೇಳಿ ಲೆಮನ್ ಜ್ಯೂಸ್ನು ಮಾಡಿದ್ದೆ. ಸೊ ನನ್ನ ಹಸ್ಬೆಂಡು ತುಂಬಾ ಗಾಡಿ ಓಡಿಸ್ತಾರೆ, ಅವ್ರಿಗೂ ಸ್ವಲ್ಪ ತುಂಬ ಹೆವಿ ಹೀಟ್ ಆಗಿರುತ್ತೆ ಅಂತ ಹೇಳಿ ಲೆಮನ್ ಜ್ಯೂಸ್ ಮಾಡ್ತೀವಿ. ಅದು ಗೌರ್ಮೆಂಟಿಗೆ ಅಪ್ಲೈ ಮಾಡ್ತೀವಿ ನೋಡಿ ನಾವು. ಲಾವಿ ಕೈ ತೊಳ್ದಾ? ಕೈ ತೊಳ್ದಾ? ಯಾರು ತೊಳೆದಿದ್ದು ಕೈನಾ? ಕೈ ಯಾರು ತೊಳೆದಿದ್ದು? ಕೈ ತೊಳೆದ ಕೂತಂದು ತಿನ್ನು. ಕೂದ ತಿನ್ನು. ಕೂದ ಕ್ಲೀನಾಗಿ ತಿನ್ನು. ಕೂದ. ತಿನ್ನಪ್ಪ. ತಿನ್ನು. ಶಿನ್ನ ಹೇಗಿದೆ ಪೊಂಗಲ್ಲು? ಹಾಂ, ಚೆನ್ನಾಗಿದ್ಯಾ? ಈ ಥರ ರುಚಿ ಇದ್ದರೆ ಚೆನ್ನಾಗಿ ತಿಂತೀಯ. ರುಚಿ ಇಲ್ಲ ಅಂದರೆ ಬೇಡ, ಅದು ಅಲ್ಲೇ ಇರುತ್ತೆ. ಲಾವಿ ಚೆನ್ನಾಗಿದ್ಯಾ? ಸೂಪರಾ? ಹಾಂ ಸರಿ, ತಿನ್ನಮ್ಮ.
ಏನು ಮಾಡ್ಬೇಕು ನಾನು? ನೀನು ವಿಡಿಯೋ ಮಾಡ್ತೀಯಾ? ನಾನು ಬಟ್ಟೆ ಒಗಿಬೇಕು. ಹಾಂ, ನೀನು ಬಂಟಿ ಮಲ್ಕೊಳ್ಳಿಪ್ಪ, ಶಾಪೆ ಹಾಕಿದ್ದೀನಿ. ನೀನು ನನ್ನ ಮುದ್ದು ಅಲ್ಲ, ನೀನು ಹೇಳಿದ ಮತ್ತೆ ಕೇಳೋದಲ್ಲ ನೀನು. ಹಾಂ, ನೀನು ಮನೆ ಹತ್ರ ಇರುವಾಗಲೂ ಹೊಸ ಬಟ್ಟೆ ಹಾಕೊಂಡ್ರೆ ಹಿಂಗೆ ಶಿನ್ನ, ಎಲ್ಲರೂ ಹೋಗಿ ಬರ್ತಕ್ಕೆ ಫಂಕ್ಷನ್ಗೆ ಹೋಗುವಾಗ ನೀನು ಈ ಥರ ಬಟ್ಟೆ ಹಾಕ್ಕೊಳ್ಬೇಕು ಅಲ್ವಾ? ನೋಡಿ ನನ್ನ ಮಗಳು ಯಾವ ಥರ ಅಂದರೆ ಮನೆ ಹತ್ರ ಇರುವಾಗಲೂ ಹೊಸ ಬಟ್ಟೆ ಹಾಕ್ಕೋಬೇಕು. ಅದಕ್ಕೆ ನಿಮ್ಮ ಪಪ್ಪ ಬರಲಿ ಇರು, ನಿನಗೆ ಒದೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ನನ್ನ ಮಾತೊಂದು ಸ್ವಲ್ಪನೂ ಕೇಳಲ್ಲ ನನ್ನ ಮಗಳು. ನೋಡಿ ಹೊಸ ಬಟ್ಟೆನೇ ಹಾಕಬೇಕು. ನಾನು ಇಲ್ಲೊಂದು ಬಟ್ಟೆ ತೆಗ್ದಿಟ್ಟಿದ್ದೀನಿ ಹಾಕ್ಕೊಳ್ಳಿ ಅಂತ. ಸೊ ನನ್ನ ಮಗಳದೇ ಒಂಥರ ವಿಚಿತ್ರ. ಮನೆ ಹತ್ರ ಇರುವಾಗಲೂ ಹೊಸ ಬಟ್ಟೆ ಬೇಕು, ಹೊರಗಡೆ ಹೋಗುವಾಗಲೂ ಹೊಸ ಬಟ್ಟೆ ಬೇಕು. ಕೇಳಿದ್ದನ್ನೇ ಕೊಡಿಸ್ಬೇಕು, ಏನಲ್ವಾ ಲಿಕ್ಕಿ? ಹಾಂ, ಹೇಳಿದ್ದು. ಸೊ ಫೈನಲಿ ಇವಾಗ ಬೆಳಗ್ಗೆಲ್ಲ ಟಿಫನ್ ಮಾಡಿಕೊಂಡು ಈಗ ಮಕ್ಳಿಗೂ ಸಹ ಸ್ನಾನ ಎಲ್ಲ ಮಾಡಿಸಿದ್ದೀನಿ. ಈಗ ನಾನು ಬಟ್ಟೆನೂ ನೆನೆಸಿದ್ದೀನಿ ಬಟ್ಟೆ ಒಗೆಯೋದಕ್ಕೆ ಅಂತೇಳಿ. ಸೊ ಹೊರಗಡೆ ಚಾಪೆ ಹಾಕ್ಬಿಟ್ರೆ ಏನು ಮಾಡ್ತಾರೆ, ಕೆಲವೊಂದು ಟೈಮ್ ಆಟ ಆಡ್ಕೊಂಡು ಹಾಗೇ ನಿದ್ದೆ ಮಾಡ್ತಾರೆ. ಸೊ ನಾನು ಬಟ್ಟೆ ನೆನೆಸಿರೋ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇದ್ದಾಗ ಮಾತ್ರ ಚಾಪೆ ಹಾಕ್ಬಿಡ್ತೀನಿ, ಮಲ್ಕೊಳ್ತಾರೆ. ಇಲ್ಲ ಅಂತ ಅಂದರೆ ಸೊ ನಾನೇ ಬೆಡ್ ಮೇಲೆ ಮಲಗಿಸ್ಬಿಡ್ತೀನಿ. ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಾಗ ಏನು ಮಾಡ್ತೀನಿ, ಆಟ ಆಡಿಕೊಂಡು ಹಾಗೆ ಅವನ ಬಟ್ಟೆ ಒಗೀತಾ ನೋಡ್ಕೊತೀನಿ ಹಾಗೆ ಏನು ಮಾಡ್ತಾರೆ ಅಂತ. ಯಾಕೆಂದರೆ ನನ್ನ ಮಗ ತುಂಬಾ ತುಂಟ. ಸೊ ದಿವಾನ ಹತ್ತೋದು, ಮಂಚ ಹತ್ತೋದು, ಮತ್ತು ಏನು ಪಾತ್ರೆ ಡಬ್ಬಾಕ್ಬಿಟ್ಟು ಹತ್ತೋದು, ಈ ರೀತಿ ಎಲ್ಲ ತುಂಬಾ ತರಲೆ ಮಾಡ್ತಾನೆ. ಸೊ ಅದಕ್ಕಾಗಿ ನಾನು ಕೆಲವೊಂದು ಟೈಮಲ್ಲಿ ಲಿಕ್ಕಿತಾನೆ ಮಲಗಿಸ್ತಾಳೆ. ಸೊ ಅದು ದೂರಿ ಹೇಳ್ಕೊಂಡು ಮಲಗಿಸ್ತಾಳೆ. ಅದೆಲ್ಲ ತುಂಬಾ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ನನ್ನ ಮಗಳು. ಅವಳು ಸ್ವಲ್ಪ ಮಾತುಗಳು ಕೇಳೋದಿಲ್ಲ ಜಾಸ್ತಿ. ಓನರ್ ಮನೆಗೆ ಹೋಗೋದು, ಪಕ್ಕದ ಮನೆಗೆ ಹೋಗೋದು, ಈ ರೀತಿ ಮಾಡ್ತಾಳೆ. ಸೊ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ. ಆದರೂ ಭಯನೇ ಅಲ್ವಾ, ನಾನು ಬಿಟ್ಬಿಡ್ತೀನಿ. ಸೊ ಎಲ್ಲಿ ಹೋಗಿರ್ತಾಳೆ ಅನ್ನೋದು ಗೊತ್ತಿರಲ್ಲ. ಸೊ ಆದಷ್ಟು ನನ್ನ ಮನೆಯಲ್ಲೇ ಕೂಡಾಕೊಳ್ತೀನಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.